ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ಬಂದು ಸಂಡೇ. ಸೊ ರೆಡಿ ಆಗಿದ್ದೀನಿ, ಎಲ್ಲಿಗೆ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಬೆಳಗ್ಗೆನೇ ಎದ್ದು ಬೆಳಗ್ಗೆ ಒಂದು 6:30ಗೆ ಎದ್ದು ಒಂದು ಮೇಕಪ್ ಇತ್ತು, ಹೋಗಿ ಬಂದಿದ್ದೆ. ಅದ್ರದ್ದು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬೆಳಗ್ಗೆ ಹೋಗಿದ್ನಲ್ಲ ಆ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಈಗ ಇವಾಗ ಬೆಳಗ್ಗೆ ಎಷ್ಟು 7 ಗಂಟೆ ಆಗಿದೆ, 6:30 7 ಗಂಟೆ 7 ಗಂಟೆ ಆಗಿದೆ. ಸೊ ಇವಾಗ ಒಂದು ಮೇಕಪ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಇವತ್ತು ಬಂದು ಸಂಡೇ, ಸೀಮಂತದ ಮೇಕಪ್ಪು. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ, ನೋಡೋಣ ಇವತ್ತು ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಅಲ್ಲಿಂದ ಇನ್ನೊಂದು ಸ್ಪೆಷಲ್ ಪ್ಲೇಸಿಗೆ ಹೋಗಬೇಕು. ಅದು ನಾನು ಮುಂದೆ ವ್ಲಾಗಲ್ಲಿ ಹೋಗ್ತಾ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ. ಆ್ಯಂಡ್ ಇವಾಗ ನಾನು ಫುಲ್ ರೆಡಿಯಾಗಿದ್ದೀನಿ, ಇವಾಗ ಇನ್ನೇನು ಹೊರಡಬೇಕು. ಸೊ ಬನ್ನಿ ಹೊರಡೋಣ. ತಡ ಮಾಡೋದು ಬೇಡ, ಆಲ್ರೆಡಿ ಹೇಳಿದ್ದಾರೆ ಲೇಟ್ ಮಾಡಬೇಡಿ ಅಂತ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ನೆಲಮಂಗಲ ರೀಚ್ ಆಗಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಕೂತಿದ್ದೀವಿ. ಬೆಳಗ್ಗೆ ಇವಾಗ 7:30 ಆಗಿದೆ ಟೈಮು. ಸೊ ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣ ಅಂತ. ಇಲ್ಲಿಂದ ಒಂದು 10-15 ಮಿನಿಟ್ಸ್ ತೋರಿಸ್ತಾ ಇದೆಯಾ, 10 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಇನ್ನು 7:30 ಇವಾಗ ಟೈಮು. 8 ಗಂಟೆ ಒಳಗೆ ಅಲ್ಲಿರ್ಬೇಕು ಅಷ್ಟೇನೆ. ಸೊ ಇವಾಗ ಟಿಫನ್ ಮಾಡೋಣ. ವಡೆ ತರಿಸಿದ್ದೀನಿ ಆ್ಯಂಡ್ ದೋಸೆ ಕೂಡ ಹೇಳಿದ್ದೀನಿ, ನೋಡೋಣ ಅದು ಬಂದಾಗ ತೋರಿಸ್ತೀನಿ. ಸೊ ಗೈಸ್, ಮಸಾಲೆ ದೋಸೆ ಬಂದಿದೆ ಬೆಳಗ್ಗೆ ಬ್ಯಾಟಿಂಗ್ ಮಾಡೋದು. ಇಲ್ಲಿಂದ ಕೇಳಬೇಕು ನಂಗೆ, ಎಲ್ಲಿಂದ ನೀನು ಅಲ್ಲಿಂದ, ನಾನು ಇಲ್ಲಿಂದ. ಹಂಗಿದೆ ಆಯ್ತಲ್ಲ. ನೀವು ಒಂದೊಂದು ಕಡೆ ಪುಡಿ ಹಾಕ್ಬಿಡ್ತಾರೆ ಕಡೆ, ನಂಗೆ ಇಷ್ಟನೇ ಆಗಲ್ಲ. ಅದು ಪುಡಿ ಮಸಾಲೆ ದೋಸೆ, ಮಸಾಲೆ ದೋಸೆ ಅಂತಲೇ ಹೇಳ್ತಾರೆ, ನಂಗೆ ಇಷ್ಟ ಆಗಲ್ಲ. ಚಟ್ನಿ ಹಾಕೋದು ಬದಲು ಪುಡಿ ಹಾಕಿರ್ತಾರೆ. ಸೊ ಫಿನಿಶಿಂಗ್ ವಿತ್ ಫಿಲ್ಟರ್ ಕಾಫಿ. ಎಲ್ಲ ತಿಂಡಿ ಮುಗಿಸ್ತಿದ್ದೀವಿ. ಸೊ ಫೈನಲ್ ಆಗಿ ಕಾಫಿ. ನಾವು ವಿನುತಾ ಬೌಸ್ಕೊಂಡಿದ್ಲು ಕಾಫಿನ ಬೆಳಗ್ಗೆನೆ. ಯೂಶಲಿ ಕುಡಿಯಲ್ಲ ಅಲ್ಲ ನೀನು, ಮತ್ತೇನಕ್ಕೆ ಇವತ್ತು? ನಾವು ಮಮ್ಮಿ ಡ್ಯಾಡಿನ ಕಂಪ್ಲೀಟ್ ಮಾಡಬೇಕು ಅಂತ ಕೊಡಿ. ಸೊ ಗೈಸ್, ಇವಾಗ ರೀಚ್ ಆಗಿದ್ದೀವಿ ಲೊಕೇಶನ್ನು. ಸಾರಿ ಕೂಡ ಪ್ಲೀಟಿಂಗ್ ಮಾಡಾಯಿತು ಆ್ಯಂಡ್ ಇಲ್ಲ ಐಟಮ್ಸ್ ಇಟ್ಟಿದ್ದೀನಿ. ಸೊ ಅವರು ಮುಖ ತೊಳೆದು ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಅಕ್ಕಯ್ಯನೋ ಹೇಳ್ತಾರೆ, ತಿರ್ಗಾ ಹೇಳು ಏನಂತ, ಏನೋ ಲೈಟ್ ಇದ್ದಿದ್ರಿ ಏನೋ. ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಬರ್ತಾ ಇದೆ ಅಂತ. ಇನ್ ಕೇಸ್ ನಮ್ಮ ಮನೇಲಿ ಈ ಥರ ಏನಾದರೂ ಲೈಟ್ ಬಂದುಬಿಡಿದ್ರೆ ಇನ್ನೂ ಮಸ್ತ್ ವೀಡಿಯೋ ಮಾಡಾಕ್ಬಿಡ್ತಿದ್ದೆ ನಾನಂತೂ. ಎಷ್ಟು ಚೆನ್ನಾಗಿ ಬರ್ತಿದ್ದೆ. ಇಲ್ಲೇನೋ ಟ್ರೈಪಾಡ್ ಇಟ್ಕೊಂಡ್ಬಿಟ್ರೆ ಮಸ್ತಾಗಿ ವೀಡಿಯೋ ಮಾಡ್ಕೊಂಡ್ಬೋದು. ಸಕ್ಕತ್ತಾಗಿ ಲೈಟ್ ಇಲ್ದೇನೆ ಎಷ್ಟು ಬೆಳಗ್ಗೆ ಬರ್ತಾಯಿದೆ. ನಮ್ಮ ಮನೇಲಿ ಇದೇ ಥರ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಎಷ್ಟು ಚೆನ್ನಾಗಿ ಬರ್ತೈತೆ ಲೈಟು. ನೋಡೋಣ, ಯಾವ್ದಾದ್ರೂ ಒಂದು ಮಾಡಬೇಕು. ಎಲ್ಲಿ ನಿಂತ್ಕೊಂಡ್ರು ಲೈಟೇ ಬರೋಲ್ಲ ನಮ್ಮ ಮನೇಲಿ ಹೇಳ್ಬೇಕಂತಂದರೆ. ಇಲ್ಲಾಂದರೆ ಪಕ್ಕದ ಮನೇಲಿ ಸೌಂಡು ಗೊರ್ರ ಅಂತ ಸೌಂಡ್ ಬಿಡ್ತಾ ಇರುತ್ತೆ. ಇಲ್ಲೇನಿಲ್ಲ ಅಲ್ಲ, ಆರಾಮಾಗಿ. ಸೊ ಮೇಕಪ್ ಸ್ಟಾರ್ಟ್ ಮಾಡಬೇಕು. ಅವ್ರು ಟಿಫನ್ ಮಾಡ್ಕೊಂಡು ಬರ್ತಾರೆ, ನಾವಲ್ಲೇ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ. ಒಳ್ಳೆ ಕೆಲಸ. ಸೊ ಫೈನಲ್ ಆಗಿ ಅವರ ಲುಕ್ ಈ ಥರ ಬಂದಿತ್ತು. ಯಾವ ಥರ ಕಾಣ್ತಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಪ್ರೆಗ್ನೆನ್ಸಿ ಇರೋದ್ರಿಂದ ಸ್ವಲ್ಪ ತುಂಬ ಫೇಸ್ ಬ್ರೇಕೌಟ್ಸ್ ಅದು ಇದು ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಕವರ್ ಮಾಡಿ ಮೇಕಪ್ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ. ಅವರು ರಿವ್ಯೂ ಕೊಟ್ಟಿದ್ದಾರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ, ನೀವು ಹೋಗಿ ನೋಡ್ಬೋದು ಅವರು ಯಾವ ಥರ ರಿವ್ಯೂ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಗೈಸ್, ಮೇಕಪ್ ಎಲ್ಲ ಆಯಿತು, ರೆಡಿ ಆಗಿದ್ದಾರೆ. ಹಾಯ್ ಮಾಡಿಬಿಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಒಂದು ಮಾತು ಹೇಳ್ಬಿಡಿ, ಹೆಂಗೆ ಬಂತು ಮೇಕಪ್? ನಿಮ್ಗೆ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಸೊ ಇವಾಗ ಹೊರಡಬೇಕು, ಲೆಟ್ಸ್ ಗೋ. ನೋಡಿದ್ರಲ್ಲ ಯಾವ ಥರ ಆಯಿತು ಮೇಕಪ್ ಅಂತ. ತುಂಬಾ ಚೆನ್ನಾಗಾಗಿತ್ತು, ನನಗೂ ತುಂಬಾ ಇಷ್ಟ ಆಯಿತು, ಅವ್ರಿಗೂ ತುಂಬ ಇಷ್ಟ ಆಯಿತು ಮೇಕಪ್ಪು. ಸೊ ನಿಮಗೂ ಯಾರಿಗಾದ್ರೂ ಮೇಕಪ್ ಬೇಕು ಅಂತಂದರೆ ನನ್ನ ಕೆಳಗಡೆ ಇಲ್ಲಿ ಹಾಕ್ತಾ ಇರ್ತೀನಿ. ಆ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆ ನನಗೆ DM ಮಾಡಿ, ಸೊ ದಟ್ ನನಗೆ ನೀವು ಆರ್ಡರ್ಸ್ ಕೊಡ್ಬೋದು. ಆ್ಯಂಡ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದರೆ ವಿಡಿಯೋ ಅಂದರೆ
ಆ್ಯಕ್ಚುಲ್ ಇವತ್ತೇನು ಪ್ರೋಗ್ರಾಮ್ ಇದೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದರೆ ನಮ್ಮ ನಿವೇದಿತಂದು ಎಂಗೇಜ್ಮೆಂಟ್ ಆಗಿತ್ತಲ್ವ, ಅದಾದಾಗಿಂದನೂ ಹುಡುಗನ ಮನೆ ಕಡೆ ನಾವು ಯಾರೂ ಹೋಗೇ ಇರಲಿಲ್ಲ, ನೋಡೇ ಇಲ್ಲ. ಮಮ್ಮಿ ಡ್ಯಾಡಿ ಎಲ್ಲ ನೋಡಿದ್ದಾರೆ, ಬಟ್ ಅಫಿಷಿಯಲ್ ಆಗಿ ಅವ್ರು ಕರೆದು ಊಟ ಎಲ್ಲ ಹಾಕ್ತಾರಲ್ಲ, ಸೊ ಅದು ನಡೆದಿರಲಿಲ್ಲ. ಅದಕ್ಕೆ ಇವತ್ತು ಅದನ್ನು ಇಟ್ಕೊಂಡಿದ್ದಾರೆ. ಸೊ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ, ನಾವು ಎಲ್ಲ ಹೋಗ್ತಾ ಇದ್ದೀವಿ. ವಿನುತಾ ಬರ್ತಾ ಇಲ್ಲ, ವಿನುತಾ ಬೀರೇಶ್ ಇಬ್ಬರು ಬರ್ತಾ ಇಲ್ಲ. ಬೀರೇಶ್ ಎಲ್ಲೋ ಕೆಲಸ ಇದೆ ಅಂತ ಎಲ್ಲೋ ಹೋದರು. ವಿನುತಂಗೆ ನಾಳೆಯಿಂದ ಎಕ್ಸಾಮ್ಸ್ ಇದೆ, ಅಂದರೆ ಇಂಟರ್ನಲ್ಸ್ ಇದೆ. ಸೊ ಅದಕ್ಕೆ ಅವಳು ಓದ್ಕೊಬೇಕು ಅಂತ ಅಂದ್ಬಿಟ್ಟು ಮನೇಲೇ ಇದ್ದಾಳೆ. ಸೊ ನಾನು, ನಮ್ಮ ಡ್ಯಾಡಿ, ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಎಲ್ಲರೂ ಹೋಗ್ತಿದ್ವಿ. ಅಲ್ಲೋದ್ಮೇಲೆ ಐ ಥಿಂಕ್ ಅಲ್ಲಿ ಮನೇದೆಲ್ಲ ತೆಗಿಯೋದಿಲ್ಲ ಕ್ಲಿಪ್ಪಿಂಗು. ಸೊ ಏನಪ್ಪ ಅಂತಂದರೆ ಬರೀ ಜಸ್ಟ್ ನಾವು ನಮ್ಮ ಫ್ಯಾಮಿಲಿ ಏನಿದೆಯಲ್ಲ ಅದನ್ನು ತೆಕ್ಕೊತೀನಿ ಅಷ್ಟೇನೆ. ನೋಡೋಣ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಹೊರಡಬೇಕು. ರೆಡಿಯಾಗಿದ್ದೀವಿ, ಎಲ್ಲರೂ ರೆಡಿಯಾಗಿದ್ದೀವಿ. ಸೊ ಬನ್ನಿ ಹೊರಡೋಣ. ನಮ್ಮ ಡ್ಯಾಡಿ ಕೂಡ ರೆಡಿಯಾಗಿ ಫೋನಲ್ಲಿ ಮಾತಾಡ್ತಿದ್ದಾರೆ. ಅವ್ರು ಫೋನಲ್ಲಿ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮಮ್ಮಿ ಕೂಡ ರೆಡಿ ಆಗಿದ್ದಾರೆ. ನಮ್ಮ ಅಜ್ಜಿ ಹಲೋ 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 ಜಿಂಕೆ ಮರಿ ಓಡ್ತೈತೆ. ಸೊ ವಿನುತಾ ಇಲ್ಲಿ ಫೋನಲ್ಲಿ, ನಾವು ಇಲ್ಲಿ ಹುಡುಗಿ ಜೊತೆ ಮಾತಾಡ್ತಾ ಇದ್ದೀವಿ, ನಿವೇದಿತಾ ಜೊತೆ ಮಾತಾಡ್ತಾ ಇದ್ದಾಳೆ. ಸೊ ಈಗ ಹೊರಡೋಣ. ಸೊ ಹೊರಟಿದ್ದೀವಿ, ಬಸ್ಸಲ್ಲಿ ಹೋಗ್ತೀವಿ ನಾವು. ಬಿಕಾಸ್ ಅವ್ರ ಮನೆಗೆ ಡೈರೆಕ್ಟ್ ಬಸ್ ಇಲ್ಲ, ಮೆಟ್ರೋನೂ ಇಲ್ಲ, ಏನಿಲ್ಲ. ಸೊ ಬಸ್ಸಲ್ಲಿ ಹೋಗೋಣ ಅಂತ. ಸೊ ಅಂತೂ ಇಂತೂ ಚಂದ್ರಕ್ಕೆ ಬಂದಿದ್ದೀವಿ. ಎಷ್ಟೊತ್ತು ಬೇಗ ಬರಬೇಕಿತ್ತು, ಬಟ್ ಲೇಟ್ ಆಗೋಯ್ತು. 2:15 ಟೈಮು. 2:15 ಆಗಿದೆ ಟೈಮ್. ಅಂಕಲ್ ಬಂದರು, ಆಟೋ ತಗೊಂಡು 2 ಆಟೋ ತಂದುಬಿಟ್ಟಿದ್ದಾರೆ. ಸ್ಲಿಪ್ಪರ್ಗಳು ಎಕ್ಸಾಮ್ ಮಾಡೋದು ನಾಳೆ, ಅದಕ್ಕೆ ಬರ್ತಿಲ್ಲ. ಹಾಯ್ ಮಾಡು, ಹಾಯ್ ಮಾಡು. ಬಂದ್ರು ಮೇಕಪ್ ಅವರು. ಹಾಯ್ ಆಂಟಿ. ಅವ್ರು ಕುತ್ಕೊಂಡು ನಾವೇನ್ ಬೇಡ ಅನ್ಲಿಲ್ಲ. ಊಟ ಮಾಡ್ರಿ ಕುತ್ಕೊಂಡು. ಇಲ್ಲ ಹಂಗೇನಿಲ್ಲ ನಮ್ಮವ್ರಪ್ಪ. ಹಾಯ್ ಆಂಟಿ. ಹಾಯ್. ಕುತ್ಕೊಳ್ಳಿ, ಊಟ ಮಾಡಿ. ಹೌದಾ? ಏನಾಗಲ್ಲ. ಖುಷಿ, ಊಟ ಹೆಂಗಿದೆ? ಚೆನ್ನಾಗಿದ್ಯಾ? ನಾನಂತೂ ಮಾಡಿಲ್ಲ. ಮತ್ತೆ ಹಾಯ್ ಮಾಡತ್ತೆ, ತಿನ್ನು ಅಂತ. ಆಮೇಲೆ ಹಾಯ್ ಮಾಡು. ಹಿಂಗೆ ಬೇಡ, ನೀವು ತಿನ್ನಿ. ಹಾಯ್ ಮಾಡು. ನಾವು ಆಂಟಿ ನಾವಿನ್ನ ತಿಂದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತವ್ರೆ. ರೀಲ್ಸ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೀವಿ. ಪಾಪ ನಮ್ಗೆ ರೀಲ್ಸ್ಗೆ ಹೆಲ್ಪ್ ಮಾಡಿದ್ದೆ ನಮ್ಮ ಖುಷಿ. ಸೊ ಥ್ಯಾಂಕ್ಸ್ ಫಾರ್ ಪರ್ಫಾರ್ಮೆನ್ಸ್. ಪೇಷನ್ಸ್ ಫುಲ್ ಹೋಗ್ಬಿಟ್ಟಿದ್ವಿ. ಓಹೋ, ನಿವೇದಿತಾ ನೋಡ್ಕೊಳ್ಳೆ ಫೋಟೋನ. ಏನು ಮಾಡ್ತಾವ್ರಿ ನಿಂತ್ಕೊಂಡು? ಏನ್ ಮಾಡಕ್ಕಾಗಲ್ಲ, ನೀರಿಲ್ಲ, ನೋಡಿಲ್ಲ. ಕಟ್ಟೆ ಮಾಡ್ಬಿಟ್ಟು
ಸೊ ಎಲ್ಲ ಫೈನಲಿ ಮುಗೀತು, ಎಲ್ಲರೂ ಹೊರಡ್ತಾ ಇದ್ರು. ಅದ್ರದ್ದೊಂದು ಲಾಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಅವರು ನಿವೇದಿತಂಗೂ ಕೂಡ ಪ್ಯಾಕ್ ಮಾಡಿ ಕಳಿಸಿದ್ರು. ಸೊ ಐ ಥಿಂಕ್ ಎಲ್ಲರ ಮನೆಯಲ್ಲೂ ಹೀಗೆ ಅನಿಸುತ್ತೆ, ಹುಡುಗಿ ಬರ್ದೇ ಇದ್ದಾಗ ಪ್ಯಾಕ್ ಮಾಡಿ ಕಳಿಸ್ತಾರೆ. ನನಗೆ ನಮ್ಮ ಅತ್ತೆನೂ ಕಳಿಸಿದ್ರು. ಸೊ ನಿವೇದಿತಂಗೂ ಕೂಡ ಕಳಿಸಿದ್ರು. ಅದನ್ನು ಅವಳು ಹಿಂದೆಗಡೆ ಹಿಡ್ತಾ ಇದ್ಲು. ಸೊ ಏನಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ, ಅಲ್ಲೇನೋ ದೇವ್ರ ಸಾಂಗ್ ಹಾಕ್ಬಿಟ್ಟಿದ್ರು. ಸೊ ಕಾಪಿರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಇಲ್ಲಾಂದರೆ ನ್ಯಾಚುರಲ್ ಆಗಿದ್ರೇ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಅದಕ್ಕೆ ಆವಾಗಲೇ ಎಲ್ಲ ವೀಡಿಯೋ ಅಂದರೆ ವಾಯ್ಸ್ ಓವರ್ ಏನೂ ಕೊಡಲಿಲ್ಲ ನಾನು. ಸೊ ಎಲ್ಲ ಫಂಕ್ಷನಲ್ಲಿ ನಮ್ಮ ನಿವೇದಿತನ ಮಿಸ್ ಮಾಡ್ಕೊಂಡ್ವಿ ನಾವು. ಸೊ ಗೈಸ್ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದೆ 7 ಗಂಟೆ ಆಗಿಬಿಟ್ಟಿತ್ತು, ಲೇಟ್ ಆಗಿತ್ತು. ಸೊ ಏನೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ಏನಪ್ಪ ಅಂತಂದರೆ ಜೆಪ್ಟೋಯಿಂದ ವೀರೇಶ್ ಏನೋ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ರು. ಸೊ ಅದ್ರ ಜೊತೆಗೆ ಈ ಥರದೊಂದು ಇನ್ವಿಟೇಷನ್ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಏನೇನೋ ಬರ್ದಿದ್ದಾರೆ, ಅಂದರೆ ಇದು ರಕ್ಷಾ ಬಂಧನಿಗೆ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಟಿರೋದು. ಇಲ್ಲಿ ಬಂದು ಒನ್ ಹಿಯರ್ ಎ ಜೋಕ್ ಅಂತ ಇವ್ರು ಕೇಳ್ತಾರೆ. ಅದಾದಮೇಲೆ ಏನದು, ಓಕೆ, ಐ ಆಮ್ ದ ಫೇವ್ರೆಟ್ ಕಿಡ್ ಬಿಕಾಸ್ ಅಚ್ಚಾ ಲಿಸನ್ ನಾ. ಓಕೆ ಓಕೆ. ಓ ಇಲ್ಲಿ ಏನು ಕ್ವೆಶನು, ಇಲ್ಲಿ ಇದು ಆನ್ಸರು ಈ ಥರದ್ದು ಕಳಿಸಿದ್ದಾರೆ. ಚೆನ್ನಾಗಿದೆ ಇದೊಂಥರ ಹಿಂಗೆ. ಇವಾಗೆಲ್ಲ ಓದೋಷ್ಟು ಪೇಷನ್ಸ್ ಇಲ್ಲ. ಸೊ ಇದ್ರೊಳಗೆ ಏನಿದೆ ಅಂತ ಏನೋ ಇದೆ ಒಟ್ಟಿನಲ್ಲಿ. ಸೊ ಇದನ್ನ ಓಪನ್ ರಾಖಿ ಇರಬೇಕು, ಆಫ್ಕೋರ್ಸ್ ರಾಖಿನೇ ಇರುತ್ತೆ. ಸೊ ಇದನ್ನ ಓಪನ್ ಮಾಡೋಣ, ಇಲ್ಲಿಂದ ಓಪನ್ ಮಾಡಿ ನೋಡೋಣ. ಇಲ್ಲಿ ಓಪನ್, ಇಲ್ಲಿ ನೋಡ್ತೀವಿ. ಸರಿ ಓಪನ್ ಆಗಲಿಲ್ಲ, ನೀನು ಮಾಡಿಲ್ಲ. ಬಿಡ್ತೀನಿ ಹಂಗೆ. ಸಿ ನಮ್ಮ ಅಕ್ಕನ ಪೇಷನ್ಸ್ ಲೆವೆಲ್. ರಾಕಿನೂ ಇಲ್ಲ, ಪಾಕಿನೂ ಇಲ್ಲ, ಏನೋ ಸ್ಕ್ರಾಚ್ ಕಾರ್ಡ್ ಕಳಿಸಿದ್ದಾರೆ. ಓ ಮಸ್ತಾಗಿ ಮಾಡಿದ್ದಾರೆ ಅಲ್ಲ. ನೋಡಿ ಇಲ್ಲಿ ಕ್ವಶನ್ ಆನ್ಸರ್ ಇದೋದಣ. ಇದೇನು ಕಳಿಸಿರೋದು ಇವರು? ಲೆಟ್ಸ್ ಸ್ಕ್ರಾಚ್ ಆ್ಯಂಡ್ ವಿನ್ ಪ್ರೈಸ್ ವರ್ತ್ 5 crore ಅಂತೆ. ವಿ ಹ್ಯಾವ್ ಗಿವನ್ ಬ್ಲ್ಯಾಂಕ್ ಸ್ಪೇಸಸ್. ಕಾಯಿನ್ ಕೊಡ್ವಿನ, ಕಾಯಿನ ಸ್ಕ್ರಾಚ್ ಮಾಡೋಣ. ಅದು ಡ್ಯಾಡಿ ಒಂದು ಕಾಯಿನ್. ಅದರಲ್ಲಿ ಏನಾದರೂ 1 ಕೋಟಿ ಬಂತು ಅಂದರೆ 1 ರೂಪಾಯಿ. ಥ್ಯಾಂಕ್ಸ್ ಡೂ. ಬಂದಿಲ್ಲ ಕಣಮ್ಮ ಅವರು. ಏನಿದು? ಪ್ರಿಂಟೆಡ್ ಆನ್ ದಿ ಕಾರ್ಡ್. ದಿ ಕೋಡ್ಸ್ ಇಫ್ ಎನಿ ಪ್ರಿಂಟೆಡ್ ಆನ್ ದಿ ಕಾರ್ಡ್ ಶಾಲ್ ರಿಮೈನ್ ವ್ಯಾಲಿಡ್ ಫಾರ್ until 31st August. These offers shall not be applied within the terminal boundaries of the state of Tamil Nadu. Territorial boundaries. Okay. The offer is limited to 1 redemption per customer. The customers must instructions provided on the lifafa after scratching the card. The customer is responsible for safeguarding which means the codes are not answerable and okay. ಏನು ಡೋಡ್ ಮಾಡ್ತೀಯ? ಡೋಡ್ ಇದು ಏನೋ ಕಾರ್ಡ್ನ ಬುದ್ಧಿವಂತ ಬಾಲಕಿ. ಕಾಯಿನ್ ಕೊಡ್ರು. ಹೋಗಿ ಅವ್ರನ್ನ ಎತ್ಕೊಂಬರ್ಗೆ. ಎಲ್ಲಿ ಹೋಗಿ. ಸೊ ಗೈಸ್ ಇದರಲ್ಲಿ ಏನದು ಕೋಡ್ ಇರುತ್ತೆ, ಅದನ್ನ ಯಾರ ಜೊತೆನೂ ಶೇರ್ ಮಾಡಬಾರ್ದಂತೆ. ಅದಕ್ಕೆ ನಾವೇ ಸಪ್ರೇಟಾಗಿ ನಿಮ್ಗೆ ಯಾರಿಗೂ ತೋರಿಸ್ತಿರೋನೇ ಸ್ಕ್ರ್ಯಾಚ್ ಮಾಡಿ ನೋಡೋಣ ಏನು ಬರುತ್ತೆ ಅಂತ. ಏನೂ ಬರಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ನೋಡೋಣ. ಏನು ಇಲ್ಲೇನೋ ಬಂತು. ಇಲ್ಲಿ ಸ್ಕ್ಯಾನ್ ಫಾರ್ ಸರ್ಪ್ರೈಸ್ ಅಂತ ಇದೆ. ಏನೇನೋ ಪಿಕ್ಚರ್ಸ್ ಎಲ್ಲ ಕೊಟ್ಟಿದ್ದಾರೆ, ನೋಡೋಣ ಅದೇನು. ಓಹೋ, ಏನದು? ಬೆಲ್ಲದ ಪಾಕನೆ. ಸ್ವಲ್ಪ ಹಣ್ಣು ಹಾಕಿ ಮಿಕ್ಸ್ ಮಾಡ್ಬಿಡೋಣ. ಚೆನ್ನಾಯ್ತಲ್ಲ?
ಆಫ್ ಮಾಡಿ. ಆ್ಯಂಡ್ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ಫ್ರೆಶ್ ಅಪ್ ಆಗಿ ನಾವು ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹಿಂದಿನ ದಿನ ನೈಟ್ ಮತ್ತೆ ಏನೋ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆ್ಯಂಡ್ ಇದು ಬಂದು ರಕ್ಷಾಬಂಧನ್ ಡೇ ಮಂಡೇ ಆಗಿತ್ತು. ಸೊ ನಾವು ವಾಪಸ್ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಆ್ಯಂಡ್ ಮತ್ತೆ ಮನೆಗೆ ಹೋದ್ಮೇಲೆ ಯಾವುದೇ ರೀತಿಯಾದ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಈವ್ನಿಂಗ್ ಏನಪ್ಪ ಅಂತಂದರೆ ಬೀರೇಶ್ಗೆ ಮತ್ತು ನನ್ನ ಮೈದ್ನಂಗೆ ಏನದು ರಾಖಿ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಬೀರೇಶ್ ಅವ್ರ ತಂಗಿ ಬಂದಿದ್ದರು. ಸೊ ಅದೇ ಮಾತಾಡಿಕೊಂಡು ಅವ್ರಿಗೂ ಎಲ್ಲ ರೇಗಿಸ್ತಾ ಇದ್ವಿ. ಆಂಟಿ ಬಂದಿದ್ರಲ್ಲ ಅವತ್ತು, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಕುಂಕುಮ ತೊಗೊಳಕ್ಕೆ. ಸೊ ಅವ್ರ ಮಕ್ಕಳು ಇವರಿಬ್ಬರು, ಅವರು ತುಂಬ ವರ್ಷದಿಂದ ರಾಖಿ ಕಟ್ತಾನೇ ಇದ್ದಾರೆ. ಸೊ ಅದಕ್ಕೆ ಬಂದಿದ್ದರು. ಆ್ಯಂಡ್ ಇಲ್ಲಿ ಇನ್ನೊಂದು ರಾಖಿ ನಾವು ತೊಗೊಂಬಂದು ಇಟ್ಕೊಂಡಿದ್ವಿ ಡಿಮಾರ್ಟಿಂದ. ಇದು ಬಂದು ರಾಣಿ ಕೈಲಿ ಕಟ್ಸೋಣ ಅಂತ ಅಂದ್ಬಿಟ್ಟು, ಬಿಕಾಸ್ ರಾಣಿ ಬೀರೇಶ್ಗೆ ತಂಗಿ ಥರ ಅಲ್ವಾ. ಸೊ ಅವರು ಅದೇ ಥರ ಟ್ರೀಟ್ ಮಾಡೋದು. ಸೊ ಅದಕ್ಕೆ ಅವಳ ಕೈಲಿ ಕಟ್ಸೋಣ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡು ಬಂದ್ವಿ. ಆ್ಯಂಡ್ ಅವಳಿಗೆ ಏನು ಗಿಫ್ಟ್ ಕೊಡ್ತಾರೆ ಬೀರೇಶ್ ಅಂತಂದರೆ ಈ ಪೆಡಿಗ್ರಿ ಗ್ರೇವಿ ಇರುತ್ತಲ್ವ, ಅದನ್ನು ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೆ. ಆ್ಯಂಡ್ ಇವರು ಕೂಡ ಬಂದು ಆರತಿ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆ್ಯಂಡ್ ಸ್ವೀಟೆಲ್ಲ ತಂದಿದ್ರು. ಸೊ ಸ್ವೀಟೆಲ್ಲ ತಿನ್ನಿಸಿ ಅದಾದಮೇಲೆ ರಾಖಿ ಕಟ್ಟಿ ಎಲ್ಲ ಮಾಡ್ಕೊಂಡು ಹೋದರು. ಅಂದರೆ ಈ ಹುಡುಗಿ ಪ್ರತಿ ವರ್ಷ ಬರುತ್ತೆ. ಆ್ಯಂಡ್ ನನ್ನೂ ಕೂಡ ಅಷ್ಟೇನೆ ಅತ್ತಿಗೆ ಅಂತಲೇ ಕರೆಯೋದು, ಇಬ್ಬರೂ ಅಷ್ಟೇನೆ. ಸೊ ಸ್ವಲ್ಪ ಜಾಸ್ತಿ ಕ್ಲೋಸೆ ಅಂತ ಹೇಳ್ಬೋದು. ಅವ್ರ ಮಮ್ಮಿನೂ ಅಷ್ಟೇ ತುಂಬ ಫ್ರೆಂಡ್ಲಿ. ಆ್ಯಂಡ್ ಇವರಿಬ್ಬರು ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಬೀರೇಶ್ಗೆ ಅಂತೂ ಪ್ರತಿ ವರ್ಷ ಇವರೊಬ್ಬರೇ ಕಟ್ಟೋದು, ಬೇರೆ ಯಾರೂ ಕಟ್ಟೋದಿಲ್ಲ. ಬಿಕಾಸ್ ಬೀರೇಶ್ಗೆ ಅಷ್ಟು ತಂಗಿದಿರು ಯಾರೂ ಇಲ್ಲ, ಎಲ್ಲ ಅತ್ತೆ ಮಕ್ಕಳು ಹಂಗೆ ಆ ಥರ. ನನಗೂ ಅಷ್ಟೇನೆ ಯಾರೂ ಅಣ್ಣ ತಮ್ಮ ಯಾರೂ ಇಲ್ಲ, ಬರೀ ಅತ್ತೆ ಮಕ್ಕಳು ಮಾವನ ಮಕ್ಕಳು ಈ ಥರನೇ ಇರೋದು. ಸೊ ನನಗೂ ಬೇಜಾರಾಗ್ತಾಯಿತ್ತು, ನಾನು ಯಾರಿಗೂ ಕಟ್ಟಿಲ್ವಲ್ಲ, ನನಗೆ ಯಾರೂ ಗಿಫ್ಟ್ ಕೊಟ್ಟಿಲ್ವಲ್ಲ ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ಇದು ಬೇಜಾರು ಆಗೇ ಆಗುತ್ತೆ. ಬಟ್ ಏನೂ ಮಾಡೋದಕ್ಕಾಗಲ್ಲ ಇಲ್ವಲ್ಲ. ಸೊ ನಾನು ಬಿಟ್ಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಬಟ್ ಬೀರೇಶಿಗೆ ಇವ್ರು ಬಂದು ಕಟ್ತಾರೆ. ಸೊ ಇವರು ಬೀರೇಶ್ ಏನು ಮಾಡ್ತಾರೆ ಅಂದರೆ ಕಾಸೆಲ್ಲ ಕೊಡೋದಿಲ್ಲ, ಚಾಕ್ಲೇಟ್ ತಂದು ಕೊಟ್ಬಿಡ್ತಾರೆ. ಯಾವಾಗಲೂ ಅಷ್ಟೇ ಚಾಕ್ಲೇಟ್ ತಂದು ಕೊಡ್ತಾರೆ. ಸೊ ನೆಕ್ಸ್ಟ್ ಇಯರ್ಗೆ ಬೇರೆ ಏನಾದರೂ ಕೊಡು ಅಂತ ನಮ್ಮ ಅತ್ತೆ ಹೇಳ್ತಿದ್ರು. ನೋಡೋಣ ನೆಕ್ಸ್ಟ್ ಇಯರ್ಗೆ ಏನು ಕೊಡ್ತಾರೆ ಅಂತ ಅಂದ್ಬಿಟ್ಟು. ಅದು ನೈಟ್ 8:30 ಆಗಿಬಿಟ್ಟಿತ್ತು ಈ ಹುಡುಗಿ ಬಂದಾಗ. ಸೊ ಬೀರೇಶ್ ಬರೋದು ಲೇಟ್ ಆಯಿತು ಆ್ಯಕ್ಚುಲಿ ಕೆಲಸದಿಂದ, ಇಲ್ಲಾಂದರೆ ಇನ್ನೂ ಬೇಗ ಬಂದಿರ್ತಿತ್ತು. ಸೊ ಫೈನಲ್ ಆಗಿ ಚಾಕ್ಲೇಟ್ ಕೊಟ್ಬಿಟ್ಟು ಫಿನಿಶ್ ಮಾಡಿದ್ರು. ಆ್ಯಂಡ್ ಫೋಟೋಸ್ ತಗೊಳ್ಳೋಣ, ಪೋಸ್ ಕೊಡಿ ಅಂತ ಅಂದ್ಬಿಟ್ಟು ಹಂಗೆ ನಿಲ್ಲಿಸಿದ್ದೆ, ಅದನ್ನು ಕೂಡ ಆಯಿತು. ದೆನ್ ಇವಾಗ ಏನದು ರಾಣಿ ಕಟ್ಟಬೇಕಲ್ಲ, ಸೊ ರಾಣಿ ಕಟ್ತಾಳೆ ಹಂಗೆ ಹಿಂಗೆ ಅಂತಿದೆ. ಬಟ್ ರಾಣಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ವಲ್ಲ, ಸೊ ಅದಕ್ಕೆ ನರ್ವಸ್ ಆಗಿಬಿಟ್ಲು ಕಟ್ಟೋದಕ್ಕೆ. ಐ ಮೀನ್ ಕುತ್ಕೊತಾನೆ ಇಲ್ಲ, ಕೆಳಗೆ ಯಾವಾಗ ಓಡೋಗ್ತೀನೋ ಅನ್ನೋ ಥರನೇ ಇತ್ತು. ಆ್ಯಂಡ್ ಇನ್ನೊಂದು ಏನು ರೇಗಿಸ್ತಾ ಇದ್ರು ಅಂದರೆ ಬೀರೇಶು, ಅರ್ಶು ನೀನು ಹೇಳೋ ಪ್ರಕಾರ ಇವಳು ನನಗೆ ತಂಗಿ ಅಲ್ಲ ಅನಿಸುತ್ತೆ, ಹೋದ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿದ್ಲು ಅನಿಸುತ್ತೆ, ಅದಕ್ಕೆ ಕಟ್ತಾ ಇಲ್ಲ ಅವಳು ಅಂತ ಜೋಕ್ ಮಾಡ್ತಿದ್ರು. ಬಿಕಾಸ್ ಅವಳು ಆಡ್ತಿದ್ದು ಹಂಗೇ, ಕಟ್ಟೋದಕ್ಕೆ ರೆಡಿನೇ ಇರಲಿಲ್ಲ, ಅಂದರೆ ಇಟ್ಕೊಳ್ಳೋದಕ್ಕೂ ಅಟ್ಲೀಸ್ಟ್ ರೆಡಿನೇ ಇರಲಿಲ್ಲ ಅವಳು. ಏನು ಮಾಡೋಕ್ಕಾಗಲ್ಲ, ಇದು ಇರಲಿ ಒಂದು ಕ್ಲಿಪ್ಪಿಂಗ್ ಅಂತ ಅಂದ್ಬಿಟ್ಟು ಇದನ್ನು ತೆಗೆದಿದ್ದು. ಆ್ಯಂಡ್ ಪೆಡಿಗ್ರಿ ಅದೇನಿದೆ ಅಲ್ಲ ಅದನ್ನು ಕೊಟ್ಟರು, ಅದನ್ನು ಈಸ್ಕೊಂಡ್ಳು ಅವಳು. ಸೊ ರಕ್ಷಾಬಂಧನ ಈ ಥರ ಸೆಲೆಬ್ರೇಟ್ ಮಾಡಿದ್ರು ಚಂದು ಬಂದು. ಸೊ ತುಂಬಾ ಖುಷಿ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.